ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಮೈಸೂರು ಪಾಕ್ ನಮಗೆ ಸ್ವೀಟ್ ಶಾಪಲ್ಲಿ ಸಿಗೋ ಟೆಕ್ಸ್ಚರು, ಟೇಸ್ಟು ಸೇಮ್ ಅದೇ ರೀತಿ ಬರೋ ಹಾಗೆ ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಖಂಡಿತ ಇದೇ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ. ನಿಮಗೆ ಫಸ್ಟ್ ಟೈಮ್ ಮಾಡಿದರೂ ಭಾಳ ಪರ್ಫೆಕ್ಟಾಗಿ ಸ್ವೀಟ್ ಶಾಪ್ ಸ್ಟೈಲಲ್ಲೇ ಬರುತ್ತೆ. ಇನ್ಯಾಕೆ ಲೇಟ್ ಮತ್ತೆ ಇದು ಯಾವ ರೀತಿ ಮಾಡೋದಂಥ ಪ್ರಾಸೆಸ್ ನೋಡೋಣ. ಮೊದಲನೇದಾಗಿ ಫ್ರೆಶ್ ಆಗಿರೋ ಕಡಲೆ ಹಿಟ್ಟು 1 ಕಪ್ಪು ತಗೊಳ್ಳಿ. ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ಪು ಸಕ್ಕರೆಯನ್ನು ತಗೊಂಡು ಈ ರೀತಿ ಇಟ್ಕೊಳ್ಳಿ. ಮೆಜರ್ಮೆಂಟ್ ಅನ್ನೋದೆಲ್ಲ ಕೂಡ ಒಂದೇ ಕಪ್ನಿಂದ ನೀವು ತಗೊಂಡ್ರೆ ನಮಗೆ ಪರ್ಫೆಕ್ಟ್ ಆದ ಮೈಸೂರು ಪಾಕ್ ಬರುತ್ತೆ. ಹೀಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ನಾವು ತಗೊಂಡಿರೋ ಕಡಲೆ ಹಿಟ್ಟನ್ನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ನಾವು ಇದಕ್ಕೆ ತುಪ್ಪನ ತಗೋಬೇಕು. ನಾನು ಯಾವ ಕಪ್ಪಿಂದ ಹಿಟ್ಟು ತಗೊಂಡಿದ್ದೀನೋ ಸೇಮ್ ಅದೇ ಕಪ್ಪಿಂದ 1 ಕಪ್ಪು ತುಪ್ಪನ ಈ ರೀತಿ ಮೆಲ್ಟ್ ಮಾಡಿ ತಗೊಂಡಿದ್ದೀನಿ. ಅದೇ ರೀತಿ ಅರ್ಧ ಕಪ್ಪಿನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿ, ಬಟ್ ನಮಗೆ ಸ್ಮೆಲ್ ಇರಬಾರ್ದು. ಸ್ಮೆಲ್ ಇರದೇ ರೀತಿ ಯಾವುದೇ ರೀತಿಯ ಆಯಿಲ್ ಆದರೂ ಯೂಸ್ ಮಾಡ್ಕೋಬೋದು, ಬಟ್ ನಮಗೆ ಶೇಂಗಾದು ಯೂಸ್ ಮಾಡಬೇಡಿ, ಸ್ಮೆಲ್ ಇರುತ್ತೆ. ಟೋಟಲ್ ಆಗಿ ನಾನಿಲ್ಲಿ 1.5 ಕಪ್ಪಿನಷ್ಟು ತೊಗೊಂಡಿದ್ದೀನಿ. 1 ಕಪ್ಪು ತುಪ್ಪ, ಅರ್ಧ ಕಪ್ಪಿನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಇವೆರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಹಾಕ್ಕೊಳ್ತಾ ಈ ಹಿಟ್ಟನ್ನೆಲ್ಲ ಕೂಡ ಈ ರೀತಿ ಜಾರಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ನಮಗೆ ನೆಕ್ಸ್ಟ್ ನಾವು ಪಾಕದಲ್ಲಿ ಹಾಕಿದಾಗ ಗಂಟು ಕಟ್ಟದೇ ಇರುತ್ತೆ. ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಆ ರೀತಿ ಸ್ಲರ್ರಿಯಾಗಿ ಬರೋ ಥರ ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾವು ತೊಗೊಂಡಿರೋ ಸಕ್ಕರೆನ ಹಾಕ್ಕೊಂಡು ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಪ್ಯಾನ್ ತೊಗೊಳ್ಳುವಾಗ ಸ್ವಲ್ಪ ತಳ ದಪ್ಪ ಇರೋ ಪ್ಯಾನ್ ತೊಗೊಳ್ಳಿ. ನಮಗಿಲ್ಲ ಅಂದರೆ ಕೆಳಗಡೆ ತಳ ಅಂಟ್ತಾ ಇರುತ್ತೆ. ಈ ರೀತಿ ಸಕ್ಕರೆನ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಮಗೆ ಇಲ್ಲಿ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬರೋವರೆಗೂ ಕೂಡ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ನಮಗೆ ಆಲ್ರೆಡಿ ಒಂದೆಳೆ ಪಾಕ ಬಂದಿದೆ. ಎಕ್ಸಾಕ್ಟಾಗಿ ಪಾಕ ಈ ರೀತಿ ಬಂದರೆ ನಮಗೆ ಪರ್ಫೆಕ್ಟಾಗಿ ಮೈಸೂರು ಪಾಕ ಬರುತ್ತೆ. ಜಸ್ಟ್ ಲೈಟಾಗಿ ಈ ರೀತಿ ಬಂದಿದೆ ಅಲ್ಲ, ಇಷ್ಟು ಬಂದರೆ ಸರಿ ಹೋಗಿಬಿಡುತ್ತೆ. ಈಗ ಇದಕ್ಕೆ ನಾವು ಮೊದಲನೇದಾಗಿ ತುಪ್ಪದಲ್ಲಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನು, ಆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ. ಈ ರೀತಿ ನಾವು ಕಲಿಸ್ಕೊಂಡಿದ್ವಲ್ಲ, ನಮ್ಗೆ ಏನಿದು ನಮಗೆ ಗಂಟು ಕಟ್ಟೋದಿಲ್ಲ. ಸೊ ನಿಧಾನವಾಗಿ ಇದನ್ನು ಈ ರೀತಿ ಕಲಿಸ್ಕೋಬೋದು. ಇಲ್ಲ ಅಂದರೆ ನಮಗೆ ತುಪ್ಪದಲ್ಲಿ ಈ ರೀತಿ ಕಲಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಕಡಲೆ ಹಿಟ್ಟು ಪಾಕಕ್ಕೆ ಹಾಕಿದ ಕೂಡಲೇ ನಮಗೆ ಗಂಟು ಕಟ್ಟಿಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಕುದೀತಾ ಇರಬೇಕು. ಇಲ್ಲಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾವು ಇದಕ್ಕೆ ಈಗ ತುಪ್ಪನ ಸೇರಿಸ್ಕೋಬೇಕು. ಇನ್ನೊಂದು ಸ್ಟವ್ನಲ್ಲಿ ನಾವು ಉಳಿದಿರೋ ತುಪ್ಪ ಇದೆಯಲ್ಲ, ಇದನ್ನು ನಾವು ಬಿಸಿ ಮಾಡ್ಕೊಂಡು ಇಟ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲಿ ನಾವು ಆ ತುಪ್ಪನ ಯಾವಾಗಲೂ ಅದನ್ನು ಬಿಸಿ ಮಾಡ್ತಾನೆ ಇರಬೇಕು. ಬಿಸಿ ಇರೋ ತುಪ್ಪ ಮಾತ್ರನೇ ಮೈಸೂರು ಪಾಕಿಗೆ ಸೇರಿಸ್ಬೇಕು. ಆವಾಗೇ ನಮಗೆ ಮೈಸೂರು ಪಾಕು ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲ ಅಂದರೆ ಸಾಫ್ಟಾಗಿರುತ್ತೆ, ಜಾಸ್ತಿ ಉಬ್ಬೋದಿಲ್ಲ. ಯಾವಾಗಲೂ ಕೂಡ ಬಿಸಿ ಇರೋ ತುಪ್ಪನೇ ಹಾಕ್ಕೋಬೇಕು ಇದಕ್ಕೆ. ಒಂದು ವೇಳೆ ನಿಮಗೆ ತುಪ್ಪ ಜಾಸ್ತಿ ನಮಗೆ ಬಿಸಿ ಆಗ್ತಾ ಇದೆ ಅಂದಾಗ ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಳ್ಳಿ. ಅದು ಮತ್ತೆ ತಣ್ಣಗಾಗ್ತಾ ಇರುವಾಗ ಮತ್ತೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಟೋಟಲ್ ಆಗಿ ಏನಂದರೆ ಬಿಸಿ ಇರೋ ತುಪ್ಪನೇ ಇದಕ್ಕೆ ಕಲಿಸ್ಕೊಳ್ತಾ ಇರಬೇಕು. ಅದು ಕೂಡ ಒಮ್ಮೆ ತುಪ್ಪ ಹಾಕ್ಕೊಂಡ್ಮೇಲೆ ಆ ತುಪ್ಪ ಎಲ್ಲ ಮೈಸೂರು ಪಾಕ್ ಎಲ್ಲ ಹೀರ್ಕೊಂಡು ಆದಮೇಲೆ ನಾವು ಮತ್ತೆ ತುಪ್ಪನ ಸೇರಿಸ್ಕೋಬೇಕು. ಇಲ್ಲ ಅಂದರೆ ನಮಗೆ ಮೈಸೂರು ಪಾಕು ತುಪ್ಪನ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ. ಒನ್ಸ್ ಅದು ನಮಗೆಲ್ಲ ಹೀರ್ಕೊಂಡು ಆದಮೇಲೆ ನಾವು ಮತ್ತೆ ತುಪ್ಪನ ಸೇರಿಸ್ಕೋಬೇಕು. ನೋಡಿ, ಇರೋ ತುಪ್ಪ ಎಲ್ಲ ಅವಾಗಿನ ಸ್ವಲ್ಪ ಹಾಕ್ಕೊಳ್ತಾ ಈ ರೀತಿ ಎಲ್ಲ ಸೇರಿಸ್ಕೋಬೇಕು. ನೋಡಿ, ನಮಗೀಗ ಕ್ರಂಬಲ್ ಟೆಕ್ಸ್ಚರ್ ಬಂದಿದೆ. ಇದು ಪರ್ಫೆಕ್ಟ್ ಆದ ಟೆಕ್ಸ್ಚರು. ಈ ರೀತಿ ನೀಟಾಗಿ ಟೆಕ್ಸ್ಚರ್ ಬಂದಮೇಲೆ ನಾನು ಇಲಾಚಿ ಪೌಡರ್ನ ಹಾಕಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಹಾಲು ಒಡೆದಾಗ ನಮಗೆ ಯಾವ ರೀತಿ ಕ್ರಂಬಲ್ ಟೆಕ್ಸ್ಚರ್ ಬರುತ್ತೋ ಆ ರೀತಿ ಟೆಕ್ಸ್ಚರ್ ಬರಬೇಕು. ಆವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈ ಪ್ಲೇಟಿಗೆ ನಾನು ಆಲ್ರೆಡಿ ತುಪ್ಪ ಇಟ್ಕೊಂಡಿದ್ದೆ, ಆ ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈ ಪ್ರೋಸೆಸ್ ಎಲ್ಲ ಕೂಡ ನಾವು ಫಾಸ್ಟಾಗಿ ಮಾಡ್ಕೋಬೇಕು. ನಮಗೆ ಈಗ ಹಾಲು ಒಡೆದಾಗ ಯಾವ ರೀತಿ ಕ್ರಂಬಲ್ ಇರುತ್ತೋ, ಪುಡಿ ಪುಡಿ ಅನಿಸುತ್ತಲ್ಲ, ಆ ರೀತಿ ಬಂದ ಕೂಡಲೇ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡ್ಕೊಂಡು ಆದಮೇಲೆ ಮೇಲ್ಗಡೆಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಬೇಡಿ. ಜಸ್ಟ್ ನಮಗೆ ಮೇಲ್ಗಡೆ ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಒಳಗಡೆ ಎಲ್ಲ ಉಬ್ಬೋದಿಲ್ಲ. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಂಡು ಆದಮೇಲೆ ಅದರ ಮೇಲೆ ಒಂದು ಕ್ಲಾತ್ ಹಾಕಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ. ಈ ರೀತಿ ಮಾಡೋದ್ರಿಂದ ಮೈಸೂರು ಪಾಕ್ ಮಧ್ಯದಲ್ಲಿ ನಮಗೆ ಕೆಂಪು ಬಣ್ಣ ಬರುತ್ತಲ್ಲ, ಬಂಗಾರದ ಕಲರ್, ಆ ಕಲರ್ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಜಾಸ್ತಿ ಹೊತ್ತು ಆ ಬಿಸಿ ಇರೋದ್ರಿಂದ ನಮಗೆ ಒಳ್ಳೆ ಬಣ್ಣ ಅನ್ನೋದು ಬರುತ್ತೆ ಮೈಸೂರು ಪಾಕ್ ಮಧ್ಯ. ಸ್ವಲ್ಪ ಉಗುರು ಬೆಚ್ಚಗೆ ಆಗಿದೆ ಅಂದಾಗ ಈ ರೀತಿ ಕಟ್ ಮಾಡ್ಕೊಳ್ಳಿ. ಪೂರ ತಣ್ಣಗಾಗೋವರೆಗೂ ಬಿಡಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿರುವಾಗೇ ಇದನ್ನು ಈ ರೀತಿ ನಿಮಗೆ ಬೇಕಾದ ಸೈಜ್ಗಳಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಇನ್ನೊಂದು ವಿಷಯ ಏನಂದರೆ, ನಮಗೆ ಮೈಸೂರು ಪಾಕ್ ಮಾಡುವಾಗ ಫ್ಲೇಮ್ ಯಾವಾಗಲೂ ಮೀಡಿಯಮ್ ಟು ಲೋನಲ್ಲಿ ಇಟ್ಕೊಂಡೇ ತಿರುಗಿಸ್ಕೋಬೇಕು. ಇಲ್ಲ ಅಂದರೆ ತಳ ಅಂಟ್ತಾ ಇರುತ್ತೆ. ಸೊ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ.
ಇದು ನೋಡಲಿಕ್ಕೆ ಭಾಳ ಸುಲಭ ಅನಿಸುತ್ತೆ ಮೈಸೂರು ಪಾಕ್ ಮಾಡೋದು, ಬಟ್ ಯಾವುದೇ ಸಣ್ಣ ಮಿಸ್ಟೇಕ್ ಆದರೂ ಕೂಡ ನಮಗೆ ಇದು ಬರೋದಿಲ್ಲ. ಈ ರೀತಿ ನಾನು ತೋರಿಸಿದ ರೀತಿ ನೀವು ಈಸಿಯಾಗಿ ಮಾಡ್ಕೊಂಡ್ಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಇದು ಡಿಮೋಲ್ಡಿಂಗ್ ಮಾಡ್ಕೋಬೋದು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ರೀತಿ ಡಿಮೋಲ್ಡ್ ಮಾಡ್ಕೊಳ್ಳಿ. ನೋಡಿದರೆ ನಮಗೆ ಗೊತ್ತಾಗ್ತಾಯಿದೆ ಪರ್ಫೆಕ್ಟಾಗಿ ನಮಗೆ ಟೆಕ್ಸ್ಚರ್ ಅನ್ನೋದು ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆಯಲ್ಲ, ಒಳಗಡೆ ಕೂಡ ಒಳ್ಳೆ ಬಣ್ಣ ಬಂದಿದೆ. ನೋಡಿ ನಮಗೆ ಸ್ವೀಟ್ ಶಾಪಲ್ಲಿ ಯಾವ ರೀತಿ ಬಣ್ಣ ಬರುತ್ತೆ, ಬ್ರೌನ್ ಲೈಟ್ ಬ್ರೌನ್ ಬರುತ್ತಲ್ಲ ಆ ರೀತಿ ನೀಟಾಗಿ ಇದು ಬಂದಿದೆ. ನಮಗೆ ಸ್ವೀಟ್ ಶಾಪಲ್ಲಿ ಇದಕ್ಕೆ ಸ್ವಲ್ಪ ಎಲ್ಲೋ ಫುಡ್ ಕಲರ್ ಹಾಕ್ತಾರೆ, ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು. ನಾನಾದರೂ ಹಾಕಿಲ್ಲ. ಎಲ್ಲೋ ಫುಡ್ ಕಲರ್ ಹಾಕಿದರೆ ಸ್ವಲ್ಪ ಮೈಸೂರು ಪಾಕು ಎಲ್ಲೋ ಕಲರಲ್ಲಿ ಅನಿಸುತ್ತೆ. ನಿಮ್ಮ ಟೇಸ್ಟ್ ತగ్గಟ್ಟು ನೀವು ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ನನಗೆ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದು ಖಂಡಿತ ತಿಳಿಸೋದು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.